ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನಿವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಡೇ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಈ ರೀತಿ ರಂಗೋಲಿಯಿಂದ. ನನಗೆ ಮನೆ ಬಾಗಿಲಲ್ಲಿ ರಂಗೋಲಿ ಬಿಡಿಸೋದಂದರೆ ತುಂಬಾ ಇಷ್ಟ. ಸೊ ಅಲ್ಲಿ ರಂಗೋಲಿ ಎಲ್ಲ ಬಿಡಿಸಿ ಮೇಲೆ ಪಾಪುಗೆ ರವಿಗಂತೂ ಸ್ನಾನ ಮಾಡಿಸಿ ಎಣ್ಣೆ ಸ್ನಾನ ಮಾಡ್ಸೋಕ್ಕಾಗಿರಲಿಲ್ಲ. ಎಣ್ಣೆ ಹಚ್ಬೇಕಲ್ವ ಅಂತ ಹೇಳಿ ಜಸ್ಟ್ ಹಚ್ಚಿ ಅವರು ಡ್ಯೂಟಿಗೆ ಹೋಗ್ಬಿಟ್ರು ಫ್ರೆಶಪ್ ಆಗಿಬಿಟ್ಟು. ಇನ್ನು ಪಾಪುಗಾದರೂ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಹೇಳಿ ಅವ್ರನ್ನ ಈ ಥರ ಎಲ್ಲ ಕೂರಿಸ್ಕೊಂಡು ಎಣ್ಣೆ ಹಚ್ತಿದ್ದೆ. ಅವರು ಕೇಳ್ತಾಯಿದ್ರು, ಏನಕ್ಕಮ್ಮ ಎಣ್ಣೆ ಹಚ್ಚೋದು, ಯಾಕಮ್ಮ ಇಷ್ಟೊಂದೆಲ್ಲ ಎಣ್ಣೆ ಹಚ್ತಾ ಇದೆಯಾ, ಹಾಗೆ ಹೀಗೆ ಅಂತ ಕೇಳ್ತಾಯಿದ್ರು. ಸೊ ನಾನು ಹೇಳ್ತಾಯಿದ್ದೆ, ಈ ಥರ ಯುಗಾದಿ ಹಬ್ಬದ ದಿನ ಈ ಥರ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು, ತುಂಬ ಒಳ್ಳೆಯದು, ಬಾಡಿ ಎಲ್ಲ ತಂಪಾಗಿರುತ್ತೆ, ಹಚ್ಕೋಬೇಕು ಮಗನೆ ಅಂತ ಹೇಳ್ತಾಯಿದ್ದೆ. ಹೌದಾ ಹಾಗೆ ಹೀಗೆ ಅಂತ ಕೇಳ್ತಾಯಿದ್ರು. ನನಗೆ ಇಷ್ಟ ಇಲ್ಲಮ್ಮ ಎಣ್ಣೆ ಹಚ್ಕೊಳ್ಳೋದು, ನಂಗೆ ಜಾಸ್ತಿ ಎಣ್ಣೆ ಎಲ್ಲ ಹಚ್ಬೇಡಮ್ಮ ಅಂತ ಕೇಳ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ನಾವು ಎಣ್ಣೆ ಹಚ್ಬೇಕಲ್ವಾ, ಅದು ನಮ್ಮ ಕರ್ತವ್ಯ, ಮಕ್ಕಳಿಗೆಲ್ಲನೂ ಹಚ್ಕೊಳ್ಳೋದು ಬರಲ್ವಲ್ಲ. ನಾನಂತೂ ಎಣ್ಣೆ ಹಚ್ಕೊಂಡಿಲ್ಲ, ಯಾಕಂದರೆ ಯಾರೂ ಇರಲಿಲ್ಲ ನನಗೆ ಎಣ್ಣೆ ಹಚ್ಚೋಕ್ಕೆ. ಸೊ ಹಾಗಾಗಿ ಪಾಪುಗೆ ಮಾತ್ರ ಎಣ್ಣೆ ಹಚ್ಚಿ ಅವ್ರನ್ನ ಆಟಾಡಲಿಕ್ಕೆ ಅಂತ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಹೋಗಿ ಫ್ರೆಶಪ್ ಆಗೋಣ, ಪಾಪುಗೂ ಸ್ನಾನ ಮಾಡಿಸಿ ಫ್ರೆಶಪ್ ಮಾಡಿಸೋಣ, ನಾನು ಜೊತೆಗೆ ಹಾಗೆ ಫ್ರೆಶಪ್ ಆಗೋಣ ಅಂತ ಹೇಳ್ಬಿಟ್ಟು ಪಾಪುಗಿಲ್ಲಿ ಕೂರಿಸ್ಕೊಂಡು ತುಂಬ ಕಷ್ಟಪಟ್ಟು ಅವ್ರನ್ನಲ್ಲಿ ಕೂರಿಸ್ಕೊಂಡು ಎಣ್ಣೆ ಹಚ್ಚಿ ಆ ಸೆಷನ್ ಅಲ್ಲಿಗೆ ಮುಗಿಸ್ದೆ. ಆಮೇಲೆ ಇನ್ನು ಬಾಕಿ ಏನೇನು ಕೆಲಸ ಇದೆಯಲ್ಲ ಆ ಕೆಲಸ ಎಲ್ಲ ಆಲ್ರೆಡಿ ಮನೆ ಕೆಲಸ ಎಲ್ಲ ಮುಗಿಸಿಟ್ಬಿಟ್ಟಿದ್ದೆ. ಇನ್ನು ಬಾಗಿಲಿಗೆ ಸ್ವಲ್ಪ ರಂಗೋಲಿ ಎಲ್ಲ ಹಾಕಬೇಕಿತ್ತು ಅಂತ ಹೇಳಿ ಅದನ್ನು ಮುಗಿಸ್ಕೊಳ್ಳೋಣ ಅಂತೇಳಿ ಅದನ್ನು ಇಲ್ಲೇ ಮುಗಿಸ್ಕೊಂಡೆ. ಈ ಥರ ಬಾಗಿಲಲ್ಲಿ ನನಗೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ. ಪಾಪುಗೂ ಅಷ್ಟೇ ರಂಗೋಲಿ ಹಾಕಿಬಿಟ್ರೆ ಮುಗೀತು. ಅದನ್ನು ಪ್ರೊಟೆಕ್ಟ್ ಮಾಡೋದು ಎಷ್ಟು ಚೆಂದ ಮಾಡ್ತಾರೆ ಅಂದರೆ ಯಾರ ಕೈಲೂ ತುಳ್ಸೋಕ್ಕೆಲ್ಲ ಬಿಡೋದೇ ಇಲ್ಲ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಇಬ್ಬರು ಹೋಗಿ ಫ್ರೆಶಪ್ ಆಗಿಬಿಟ್ಟು ರೆಡಿಯಾಗಿ ಬಂದ್ವಿ. ಈ ಕಡೆ ಸ್ವಲ್ಪ ನನಗೆ ಒಬ್ಬಟ್ಟೆಲ್ಲ ಮಾಡೋ ಐಡಿಯಾ ಇರಲಿಲ್ಲ. ಪಾಪು, ಅಮ್ಮ ಯಾಕಮ್ಮ ನೀನು ಒಬ್ಬಟ್ಟು ಮಾಡಲ್ಲ ಅಂತ ಕೇಳಿದ್ರೆ ನನಗೆ ಒಂದು ಸ್ವಲ್ಪ ಬೇಜಾರಾಗ್ಬಿಡ್ತು. ಮಗು ಕೇಳ್ತಿದ್ದಲ್ಲ, ಮಾಡೋಣ ಬಿಡು ಅಂತ ಹೇಳಿ ಈ ಕಡೆ ಒಬ್ಬಟ್ಟಿಗೆಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡೆ. ಇನ್ನು ಬಾಗಿಲಿಗೆಲ್ಲ ತೋರಣ ಕಟ್ಟಬೇಕಿತ್ತು. ರವಿ ಇದ್ದಿದ್ರೆ ಪಾಪ ಅವರೇ ಎಲ್ಲ ತೋರಣ ಕಟ್ಟಿ ರೆಡಿ ಮಾಡಿ ಕೊಡ್ತಿದ್ರು. ಇನ್ನು ಅವ್ರು ಇರಲಿಲ್ಲಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ನಾನೇ ಮುಗಿಸ್ಕೊಂಡೆ. ಇನ್ನು ದೇವ್ರ ಮನೆ ಹೊಸಲಿಗೂ ಈ ಥರ ಸಿಂಪಲಾಗಿ ಒಂದು ರಂಗೋಲಿ ಹಾಕಿಟ್ಬಿಟ್ಟು ಪೂಜೆ ಆಮೇಲೆ ಮಾಡ್ಕೊಳ್ಳೋಣ, ಪಾಪು ಹೊಟ್ಟೆ ಹಸುವಾಗ್ತಾ ಇದೆ ಅಂತ ಹೇಳಿದ್ರು ಮಗು. ಅದಕ್ಕೆ ಅವ್ರಿಗೆ ಇಲ್ಲಿ ಫಸ್ಟು ಒಂದು ಒಬ್ಬಟ್ಟು ಮಾಡಿಕೊಟ್ಬಿಡೋಣ ಅಂತ ಹೇಳಿ ದೇವ್ರ ನೈವೇದ್ಯಕ್ಕೆ ಅಂತ ಆಲ್ರೆಡಿ ಒಂದೇ ಒಂದು ಒಬ್ಬಟ್ಟು ಮಾಡಿಟ್ಟಿದ್ದೆ. ಈ ದಿನ ನೆಕ್ಸ್ಟು ಪಾಪುಗೆ ಒಬ್ಬಟ್ಟು ಮಾಡಿಕೊಡ್ತಾಯಿದ್ದೀನಿ. ಫಸ್ಟ್ ಒನ್ ಏನೋ ಸ್ವಲ್ಪ ತವ ಜಾಸ್ತಿ ಹೀಟ್ ಆಗಿಬಿಟ್ಟಿತ್ತು ಅಂತೇಳಿ ಒಂಚೂರು ಕಪ್ಪಾಗಿತ್ತು. ಆಮೇಲೆ ನೆಕ್ಸ್ಟ್ ಪಾಪುಗೆ ಮಾಡಿಕೊಟ್ಟಿದ್ದು ಚೆನ್ನಾಗಿ ಬಂತು. ಅವ್ರಿಗೆ ನಾನು ಯಾವತ್ತೂ ನೋಡಿಲ್ಲ ಪಾಪು ಇಷ್ಟಪಟ್ಟು ಒಬ್ಬಟ್ಟು ತಿನ್ನೋದನ್ನು. ಇವತ್ತು ಫಸ್ಟ್ ಟೈಮ್ ನಾನು ಮಾಡಿಕೊಟ್ಟಿದ್ದು. ಜೊತೆಗೆ ನಾನು ಮಾಡಿರೋ ಒಬ್ಬಟ್ಟು ಇಷ್ಟು ಚೆನ್ನಾಗಿ ಬಂದಿರೋದು ಇದು ಮೊದಲನೇ ಸಾರಿ. ಸೂಪರ್ ಇದೆಯಾ? ಇನ್ನೊಂದು ತಿನ್ಸ್ಲಾ? ಹೇಗಿದೆ? ಇನ್ನೂ ಒಂದು ಮಾಡಿಕೊಡ್ಲಾ? ಓಕೆ. ಇನ್ನು ಇದು ದೇವ್ರ ಪೂಜೆಗೆ ಅಂತ ಮಾಡಿಟ್ಟಿದ್ದು, ನೈವೇದ್ಯಕ್ಕೆ ಬೇಕಲ್ವ ಅಂತ ಹೇಳಿಬಿಟ್ಟು ಒಂದು ಸಿಂಗಲ್ ಒಬ್ಬಟ್ಟು ಮಾಡಿಟ್ಟಿದ್ದೆ. ಇನ್ನು ಅದನ್ನು ಪೂಜೆಗೆ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಈ ಕಡೆ ಬಂದು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಪೂಜೆ ಬೆಳಗ್ಗೆನೇ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಯಾಕೆ ಅಂದರೆ ನಾನು ಹೇಳಿದ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೆ ಅಲ್ವಾ, ನಾನು ಬಂದು ನೈಟು ಎಲ್ಲ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಹಾಗೇ ನಾನು ಶಾಪ್ ಕಡೆ ಹೋಗ್ಬಿಟ್ಟಿದ್ದೆ. ಇನ್ನು ಶಾಪಿಂದ ಬರೋದು ಕೂಡ ಲೇಟ್ ಆಗಿಬಿಟ್ಟಿತ್ತು. ನೈಟ್ ಬಂದು ನಾನು ಯಾವುದೇ ಥರ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ದೇವ್ರದ್ದು ಪೂಜೆ ಐಟಮ್ ಕೂಡ ಯಾವುದು ಕ್ಲೀನ್ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನೆಲ್ಲ ಹಬ್ಬದ ದಿನವೇ ಕ್ಲೀನ್ ಮಾಡ್ಕೋಬೇಕಿತ್ತು ಅಂತ ಹೇಳಿ ಏನೂ ರೆಡಿ ಇರಲಿಲ್ಲಲ್ಲ. ಹಾಗಾಗಿ ನಾನು ಸರಿ ಎಲ್ಲನೂ ಮುಗಿಸ್ಕೊಂಡು ನಿಧಾನಕ್ಕೆ ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ ಎಲ್ಲ. ನಾನು ಬೆಳಗ್ಗೆ ನಾನೇನು ಪೂಜೆ ಮಾಡಿರಲಿಲ್ಲ. ಇನ್ನೊಂದೇನೆಂದರೆ ತೋರಣ ಕಟ್ಟಿರಲಿಲ್ಲ,
ಏನೂ ರೆಡಿ ಮಾಡ್ಕೊಂಡಿಲ್ಲ, ಫ್ರಮ್ ದ ಸ್ಕ್ರ್ಯಾಚ್ ಅಂತಲೇ ಹೇಳ್ಬೋದು. ಎಲ್ಲನೂ ಹಬ್ಬದ ದಿನ ಮಾಡ್ಕೊಂಡಿದ್ದು. ಇನ್ನೊಂದು ಏನಂದರೆ, ನಾನು ಇದು ಒಬ್ಬಟ್ಟೆಲ್ಲ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ಪಾಪು ಒಬ್ಬಟ್ಟೆಲ್ಲ ಬೇಕು ಅಂತ ಕೇಳಿದ್ರು. ಹಾಗಾಗಿ ನಮ್ಮ ಮಗು ಕೇಳಿದ್ಮೇಲೆ ಮಾಡಿಕೊಟ್ಟಿಲ್ಲ ಅಂದರೆ ಹೇಗೆ, ಅದು ಮನಸ್ಸು ತಡೆದಿಲ್ಲ ನನಗೆ. ಓಕೆ, ಪಾಪುಗೆ ಮತ್ತು ರವಿನೂ ಏನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ನಾನು ಏನು ಅಷ್ಟಾಗಿ ಒಬ್ಬಟ್ಟೆಲ್ಲ ಏನೂ ತಿನ್ನಲ್ಲ. ಅದಕ್ಕೆ ಒಂದು ಸ್ವಲ್ಪನೇ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಒಂದು ಸ್ವಲ್ಪನೇ ಮಾಡಿದ್ದೆ ನಾನು. ಅದು ಮಾಡಿಬಿಟ್ಟು ಕೋಸಂಬರಿ ಮಾಡಿದ್ದೆ. ಇನ್ನು ಈವ್ನಿಂಗು ಸಂಜೆ ಅವರ ಅಮ್ಮನ ಹಾಸ್ಪಿಟಲಲ್ಲಿ ನೋಡಬೇಕಾಗಿತ್ತು ಹೋಗಿ. ಹಾಗಾಗಿ ನಾನು ಎಲ್ಲ ಬೇಗ ಬೇಗ ರವಿ ಬರೋ ಅಷ್ಟರಲ್ಲಿ ಪೂಜೆ ಮತ್ತು ಬಾಕಿ ಏನು ಕೆಲಸ ಇದೆ ಎಲ್ಲನೂ ಮುಗಿಸಿಟ್ಕೊಂಡೆ. ಇನ್ನು ಕೋಸಂಬರಿಗೆಲ್ಲ ನಾನು ರೆಡಿ ಮಾಡಿಟ್ಟಿದ್ದೆ, ಯಾವುದೂ ಮಿಕ್ಸ್ ಮಾಡಿರಲಿಲ್ಲ. ಪೂಜೆ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಗ ಬೇಗ ಪೂಜೆ ಮಾಡಿಕೊಂಡೆ. ಬಟ್ ನನಗೆ ಪೂಜೆ ಮಾಡಿ ಆದಮೇಲೆ ದೇವ್ರ ಮನೆಯಲ್ಲಿ ಕೂತ್ಕೋಬೇಕು ಅಂತ ಒಂದು ಸ್ವಲ್ಪ ಆಸೆ. ಒಂಥರ ನೆಮ್ಮದಿ, ಒಂಥರ ಮನಸ್ಸಿಗೆ ಶಾಂತಿ ಸಿಕ್ಕಂಗೆ ಆಗುತ್ತೆ. ಪೂಜೆ ಎಲ್ಲ ಆಗಿಬಿಟ್ಟು ಆ ಪೂಜೆ ಮಾಡಿರೋದನ್ನ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಪೂಜೆ ಆದಮೇಲೆ ದೇವ್ರನ್ನ ನೋಡ್ಕೊಂಡು ಒಂದೆರಡು ನಿಮಿಷ ಕೂತ್ಕೊತೀನಿ. ಸೊ ಇನ್ನು ಅದೆಲ್ಲ ಮುಗಿಸ್ಕೊಂಡಾದಮೇಲೆ ನಾನು ಕೋಸಂಬರಿ ಹೇಳಿದೆ ಅಲ್ವಾ, ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸರಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಂದುಬಿಟ್ಟು. ಅಷ್ಟರಲ್ಲಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಡೋ ಅಷ್ಟರಲ್ಲಿ ರವಿ ಕಾಲ್ ಮಾಡಿದರು, ಬೇಗ ಫ್ರೆಶ್ ಅಪ್ ಆಗಿಬಿಡು, ನಾನು ಬರ್ತಾಯಿದ್ದೀನಿ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನಲ್ಲೇ ಹಂಗೆ ಕ್ಲೋಸ್ ಮಾಡಿ ಇಟ್ಬಿಟ್ಟು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಪಾಪುಗೂ ಎಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾವು ಹೋಗೋಕ್ಕೆ ಅಂತ ರೆಡಿ ಆದ್ವಿ. ಅದು ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವರ ಹಾಸ್ಪಿಟಲ್ಗೆ ಹೋಗೋದನ್ನು. ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ಅವರಮ್ಮ ಅವ್ರಿಗೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ, ತುಂಬ ಕ್ರಿಟಿಕಲ್ ಕಂಡೀಷನ್ ಆಗಿಬಿಟ್ಟಿತ್ತು ಅವರಮ್ಮದು. ಹಾಗಾಗಿ ನಾನು ವಿಡಿಯೋ ಏನು ಮಾಡ್ಕೊಂಡಿದ್ದೀನಿ. ಅಕ್ಕ ಫುಲ್ಲು ಝೂಮಲ್ಲಿ ಬರ್ತಾವಳೆ, ಗ್ಲೌಸ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಹುಡುಕ್ತಾವಳೆ ಎಲ್ಲಿದ್ದಾರೆ ಅಂತ ಅಂದ್ಕೊಂಡು. ಲೇ ಇಡಿಯಟ್, ಗ್ಲೌಸ್ ಹಾಕೊಂಡು ಯಾರಾದ್ರೂ ಮೇನ್ ರೋಡಿಗೆ ಬರ್ತಾರಾ? ಏನಾಗುತ್ತೆ? ಅವಮಾನ ಮಾಡ್ತಾ ಇದ್ಯಾ? ನಾನೇ ಅವಮಾನ ಹೊಡೆದಿಲ್ಲ. ಹೆಂಗಿದ್ಯಾ? ಹಾಯ್. ಮುಖ ತೊಳ್ದಿಲ್ಲ, ನಾನು ಹಾಸ್ಪಿಟಲ್ ಡೈರೆಕ್ಟ್ ಬಂದೆ. ಫಿಲ್ಟರ್ ಹಾಕೊಳ್ಳೋಣ, ಫಿಲ್ಟರ್ ನಾವೇ ಹಾಕೊಳ್ಳೋಣ. ಇದರಲ್ಲಿ ಕೊಲಾಬ್ ಆಪ್ಷನ್ಸ್ ಹೆಂಗ್ ಮಾಡೋದು ಗೊತ್ತಾಗ್ತದೆ. ಆಫ್ ಮಾಡಿಟ್ಟಿರ್ತೀಯಾ? ಈ ಥರ ಇತ್ತು ನಂದು ಡೇ. ಆ್ಯಸ್ ಯೂಶುವಲ್ ಮನೆಯೆಲ್ಲ ಕ್ಲೀನ್ ಮಾಡಿ, ಹಬ್ಬ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿ ಎಲ್ಲ ಆಯಿತು. ನಾನೇನು ಜಾಸ್ತಿ ಅಡುಗೆ ಎಲ್ಲ ಏನು ಮಾಡೋಕ್ಕೋಗಿರಲಿಲ್ಲ. ಜಸ್ಟ್ ಸ್ವಲ್ಪ ಒಬ್ಬಟ್ಟು ಮಾಡಿ ಹೆಸರುಬೇಳೆ ಮಾಡಿದ್ದೆ ಅಷ್ಟೇ, ಬೇರೆ ಇನ್ನೇನು ಮಾಡಿಲ್ಲ. ಯಾಕಂದರೆ ನಾವು ಈವ್ನಿಂಗ್ ಹೊರಗಡೆ ಹೋಗೋದು ಪ್ಲ್ಯಾನ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಏನು ಮಾಡಿರಲಿಲ್ಲ ನಾನು. ಪ್ಲ್ಯಾನ್ ಮೀನ್ಸ್ ಏನಿಲ್ಲ, ಸಂಜಯ್ ಅವ್ರದ್ದು ಅಮ್ಮ ಇದ್ದಾರೆ ಅಲ್ವಾ, ಅವರಮ್ಮ ಹುಷಾರಿರಲಿಲ್ಲ, ಹಾಸ್ಪಿಟಲೈಸ್ ಆಗಿದ್ದಾರೆ. ಅವ್ರು ಆ್ಯಕ್ಚುಲಿ ಇಷ್ಟು ದಿನ ತಮಿಳ್ನಾಡಲ್ಲಿ ಯಾವುದೋ ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು, ಟ್ರೀಟ್ಮೆಂಟ್ ತೊಗೊತಾ ಇದ್ರು. ಅಲ್ಲಿ ಅಷ್ಟು ಟ್ರೀಟ್ಮೆಂಟ್ ಎಲ್ಲ ಸಕ್ಸಸ್ ಆಗಿಲ್ಲ, ತುಂಬ ಕ್ರಿಟಿಕಲ್ ಕಂಡೀಷನ್ ಆಗಿಬಿಟ್ಟಿತ್ತು ಅಂತ ಹೇಳಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಈಗ ಜಸ್ಟ್ 3 days ಬ್ಯಾಕು. ಹಾಗಾಗಿ ನೋಡೋಕ್ಕೆ ಹೋಗಿರಲಿಲ್ಲ ಅವ್ರನ್ನ. ಯಾಕಂದರೆ ಅವ್ರು ಶಿಫ್ಟ್ ಮಾಡಿದ ದಿನ ನಾನು ಮಲೆನೂರಿಗೆ ಹೋಗಿದ್ದೆ. ಸೊ ಆ ಮಲೆನೂರು ಹೋಗೋ ದಿನ ಆ್ಯಕ್ಚುಲಿ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಆಗಿರಲಿಲ್ಲ, ಟೈಮು ಶಾಪಲ್ಲೇ ಆಗಿಬಿಡ್ತು. ಹಾಗಾಗಿ ನಾನು ಮಲೆನೂರಿಂದ ಬಂದು ಹೋಗೋಣ ಅಂದ್ಕೊಂಡೆ. ಅವತ್ತು ಅಷ್ಟೇ ಅಲ್ಲಿಂದ ನಾನು ಮಲೆನೂರಿಂದ ಬಂದು ಮತ್ತೆ ಶಾಪ್ಗೆ ಹೋದೆ. ನಾನು ಮನೇಲಿ ಇರಲಿಲ್ಲ, ರೆಸ್ಟ್ ಇಲ್ಲ, ಏನೂ ಇರಲಿಲ್ಲ. ಮತ್ತು ನಾನು ಆ ಕಡೆಯಿಂದ ಬಂದಿದ್ದೆ 11 o'clock ಆಗಿಬಿಡ್ತು ರಾತ್ರಿ.
ಹಂಗಾಗಿ ಹೋಗಿರಲಿಲ್ಲ. ಇವತ್ತು ಆ ಟೆನಿಕಾಸ್ಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಕೆಲಸ ಏನೇನಿದೆ ಎಲ್ಲ ಮುಗಿಸಿಟ್ಬಿಟ್ಟು ನಾನು ಸಂಜೆ ಹಾಸ್ಪಿಟಲ್ಗೆ ಹೋಗಿದ್ದು. ರವಿ ಡ್ಯೂಟಿಯಿಂದ ಬಂದರು, ಹಾಗೆ ಹೋಗ್ಬಿಟ್ಟೆ ನಾನು. ಸೊ ಹಾಗಾಗಿ ನಾವು ಬಂದಿದ್ದೆ ಹೆಂಗಿದ್ರು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಬೇರೆ ಏನೂ ಪ್ಲ್ಯಾನ್ಸ್ ಇಟ್ಕೊಂಡಿರಲಿಲ್ಲ. ಮತ್ತು ಅಲ್ಲಿ ಹೋಗಿದ್ದು ಎಲ್ಲ ನಾನೇನು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಯಾಕಂದರೆ ಆ ಕ್ರಿಟಿಕಲ್ ಕಂಡೀಷನಲ್ಲಿ ಇರಬೇಕಾದ್ರೆ ನಾನು ವೀಡಿಯೋಸ್ ಅದು ಇದು ಎಲ್ಲನೂ ನನ್ನ ಥಾಟೇ ಬರಲಿಲ್ಲ. ಬೇಡ ಅದೆಲ್ಲ ಏನು ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಏನೂ ಮಾಡ್ಕೊಂಡಿಲ್ಲ. ಅಲ್ಲಿ ಹೋದೆ, ಅಲ್ಲಿಂದ ಬಂದೆ. ಸೊ ಬರಬೇಕಾದ್ರೆ ನನ್ನ ಫ್ರೆಂಡ್ ಸಿಕ್ಕಿದ್ದು. ಅವಳನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ತುಂಬ ವರ್ಷ ಆಗಿತ್ತು ಅವಳನ್ನ ಮೀಟ್ ಮಾಡಿ. ಲಾಸ್ಟ್ ನಾನು ಅವಳನ್ನ ಮೀಟ್ ಮಾಡಿದ್ದು ಮೇ ಬಿ ನನ್ನ ಸೀಮಂತ ಅನಿಸುತ್ತೆ, ಅವಾಗ ಮೀಟ್ ಮಾಡಿದ್ದು. ಮತ್ತು ನಾನು ಅವಳನ್ನ ಮೀಟೇ ಮಾಡಿರಲಿಲ್ಲ. ಲೈಕ್ ಕಾಂಟ್ಯಾಕ್ಟಲ್ಲೆಲ್ಲ ಇರ್ತೀವಿ, ಬಟ್ ಫಿಸಿಕಲ್ಲಿಗೆ ಟಚ್ ಇದೆಯಲ್ಲ ಅದಂತೂ ನೆಕ್ಸ್ಟ್ ಲೆವೆಲ್ಲು. ಹಾಗಾಗಿ ಅವಳು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ತುಂಬ ಮಾತಾಡಿದ್ವಿ. ಅವಳನ್ನಂತೂ ಸಿಕ್ಕಾಪಟ್ಟೆ ರೇಗಿಸ್ತೀನಿ ನಾನು. ಅವಳನ್ನಂತೂ ರೇಗಿಸಿ ಮತ್ತು ಆ್ಯಸ್ ಯೂಶಲ್ ನಮ್ಮದು ಬರ್ಗರ್ ಅಡ್ಡ ಇದೆಲ್ಲ ಅಲ್ಲಿ ಹೋಗ್ಬಿಟ್ಟು ಅವಳಿಗೆ ಬರ್ಗರ್ ಟೇಸ್ಟ್ ಮಾಡಿಸ್ದೆ. ಅವಳಿಗೆ ಇಷ್ಟ ಆಯಿತು, ಬಟ್ ಅವಳಿಗೆ ಹೆವಿ ಆಯ್ತದು. ನನಗೂ ಅಷ್ಟೇ ಅದೊಂದು ತಿನ್ಕೊಂಡು ಬಂದೆ. ಮತ್ತು ಊಟ ಎಲ್ಲ ಏನೂ ಬೇಡ ಅನ್ನಿಸ್ತು. ನಾನಿನ್ನೂ ಊಟನೂ ಮಾಡಿಲ್ಲ ಇನ್ನು. ಅಲ್ಲಿಂದ ಬಂದು ರವಿಗೆ ಒಬ್ಬಟ್ಟೇನೂ ತಿಂದಿರಲಿಲ್ಲಲ್ಲ, ಹಾಗಾಗಿ ಅವ್ರಿಗೆ ಒಬ್ಬಟ್ಟೆಲ್ಲ ಮಾಡಿಟ್ಟೆ. ಅವರು ತಿಂದು ಎಲ್ಲ ಆಯ್ತೀಗ. ಆಚೆ ಕಡೆ ಮಳೆ ಬರ್ತಾಯಿದೆ. ಸೊ ಮಳೆ ನೋಡ್ಕೊಂಡು ಹೊರಗಡೆ ನಿಂತಿದ್ದಾರೆ. ನಾನು ವಿಡಿಯೋ ಎಂಡ್ ಮಾಡಿಬಿಡೋಣ ಅಂತ ಹೇಳಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಡೇ. ಈ ಥರ ಸಿಂಪಲ್ಲಾಗಿತ್ತು ಇವತ್ತಿನ ನನ್ನ ಡೇ. ಹಬ್ಬ ಅಂತ ಏನು ಅದ್ದೂರಿಯಾಗೇನು ಇರಲಿಲ್ಲ. ಇಷ್ಟೇ ಇರುತ್ತೆ ನನಗೆ ಯಾವಾಗ್ಲೂ. ಯಾಕಂದರೆ ಮುಂಚೆ ಥರ ಎಲ್ಲ ಏನು ಮುಂಚೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಆ ಥರ ಎಲ್ಲ ಏನೂ ಇಲ್ಲ ಈಗ. ಆ್ಯಸ್ ಇಟ್ ಈಸ್ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ನಾನೆಲ್ಲ ಡೇನ ಹಬ್ಬಗಳನ್ನ ಮುಗಿಸ್ದೆ. ಇನ್ನು ಮುಂದೆ ಫ್ಯೂಚರಲ್ಲಿ ಬರೋ ಹಬ್ಬನೂ ಇಷ್ಟೇ ಇರುತ್ತೆ. ಬಟ್ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ವ, ಅದು ಮಾತ್ರ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಬೇರೆ ಯಾವ ಹಬ್ಬನೂ ಸೆಲೆಬ್ರೇಟ್ ಮಾಡಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಇನ್ನೊಂದು ವಿಡಿಯೋ ಇನ್ನೂ ಚೆನ್ನಾಗಿರುತ್ತೆ. ಏನು ಅಂತ ಗೊತ್ತಾಗುತ್ತೆ ನಿಮಗೆ. ನಾಳೆ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.